NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇಷ್ಟು ದಿನ ಎಲೆಕ್ಟ್ರಿಕ್ ಕಾರು ಅಂತ ಹೇಳಿದ್ರೆ ಅದು ಬಹಳನೇ ದುಬಾರಿ, ಮೈಲೇಜ್ ಕೂಡ ಸಾಕಾಗೋದಿಲ್ಲ ಅನ್ನುವಂಥ ಮಾತಿತ್ತು. ಈಗ ಪೆಟ್ರೋಲ್ ಡೀಸೆಲ್ ಕಾರುಗಳಿಗೆ ಗುಡ್ ಬೈ ಹೇಳುವಂಥ ಸಮಯ ಬಂದಿದೆ. ಹೌದು, ಎಲೆಕ್ಟ್ರಿಕ್ ವಾಹನ ಪ್ರಿಯರಿಗೆ ಇದೊಂದು ರೀತಿ ಬಹಳನೇ ಒಳ್ಳೆಯ ಸುದ್ದಿ ಅಂತಾನೆ ಹೇಳಬಹುದು. ಎರಡು ಹೊಸ ರೀತಿಯಾದಂಥ ಎಲೆಕ್ಟ್ರಿಕ್ ಕಾರುಗಳು ಮಾರುಕಟ್ಟೆಗೆ ಬಂದಿದೆ. ದೇಶೀಯ ಕಾರು ತಯಾರಿಕಾ ಕಂಪನಿ ಆಗಿರುವಂಥ ಮಹೇಂದ್ರ ಅಂಡ್ ಮಹೇಂದ್ರ ತನ್ನ ಎರಡು ರೀತಿಯಾದ ಹೊಸ ಇವಿಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥದ್ದು. ಇವುಗಳಿಗೆ ಮಹೇಂದ್ರ XEV 9e ಮತ್ತೆ ಮಹೇಂದ್ರ BE6e ಅಂತ ಹೇಳಿ ಹೆಸರನ್ನ ಇಡಲಾಗಿದೆ. ಮಹೇಂದ್ರ XEV 9e ಈ ಒಂದು ಡಿಸೈನ್ ಬಗ್ಗೆ ಹೇಳುವಂಥದ್ದಾದರೆ, ಹೊಸ XEV 9e ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಗಳ ಜೊತೆಗೆ ಈ ಕಾರ್ನಲ್ಲಿ ಟ್ರಯಾಂಗಲ್ ಹೆಡ್ಲೈಟ್ಗಳನ್ನು ಹೊಂದಿರುವಂಥದ್ದು. ಹಾಗೆ ಇನ್ವರ್ಟೆಡ್ ಎಲ್ ಶೇಪ್ನ LED DRLಗಳು ಕೂಡ ಇದೆ. ಇನ್ನು ಮುಂಭಾಗದಲ್ಲಿ LED ಲೈಟ್ ಬಾರ್ಗಳು, ಬ್ಯಾಕ್ ಅಂಡ್ ಫ್ರಂಟ್ ಬಂಪರ್ಗಳು, ಬ್ಲಾಂಕ್ಡ್ ಆಫ್ ಗ್ರಿಲ್, ಹಾಗೆ ಫ್ರಂಟ್ ಮತ್ತು ರಿಯಲ್ ಸ್ಕಿಡ್ ಪ್ಲೇಟ್ ಕೂಡ ಹೊಂದಿರುವಂಥದ್ದು. ಇನ್ನು ಕಾಂಟ್ರಾಸ್ಟ್ ಕಲರ್ ORVMಗಳನ್ನ ಕೂಡ ಇದು ಹೊಂದಿದೆ. ಇವುಗಳ ಹೊರತಾಗಿ ರಿಫ್ರೆಶ್ ಮಾಡಿರುವಂಥ LED ಟೈಲ್ ಲೈಟ್ಗಳು ಕೂಡ ಹೊಂದಿರುವಂಥದ್ದು. ಹಾಗೆ ಇಂಟಿಗ್ರೇಟೆಡ್ ಸ್ಪಾಯ್ಲರ್ಸ್, ಸಿ ಪಿಲ್ಲರ್ ಮೌಂಟೆಡ್ ರಿಯಲ್ ಡೋರ್ ಹ್ಯಾಂಡಲ್, ಕನೆಕ್ಟೆಡ್ ಟೈಲ್ ಲೈಟ್ ಸೆಟಪ್ ಜೊತೆಗೆ ಏರ್ ಇನ್ಸೆಟ್ಗಳೊಂದಿಗೆ ಹೊಸ ಆಲೈ ವೀಲ್ಗಳನ್ನ ಇದು ಹೊಂದಿದೆ. ಇನ್ನು ಮಹೇಂದ್ರ XEV 9e ಈ ಒಂದು ಇಂಟೀರಿಯರ್ ಬಗ್ಗೆ ಹೇಳುವಂಥದ್ದಾದ್ರೆ, ಬಹಳನೇ ಅದ್ಭುತವಾಗಿರುವಂತಹ ಇಂಟೀರಿಯರ್ ಡಿಸೈನ್ ಅನ್ನ ಇದು ಹೊಂದಿದೆ. ಈ ಕಾರು ಎರಡು ಸ್ಟ್ರೋಕ್ಗಳು ಹೊಂದಿರುವಂಥ ಮಲ್ಟಿ ಫಂಕ್ಷನ್ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಅನ್ನ ಹೊಂದಿರುವಂಥದ್ದು. ಹಾಗೆ ಪನೋರಮಿಕ್ ಸನ್ರೂಫ್ ಅನ್ನ ಕೂಡ ಹೊಂದಿದೆ. ಲೆವೆಲ್ 2 ADARS ಸೂಟ್ ಅನ್ನ ಹೊಂದಿರುವಂಥದ್ದು. 360 ಡಿಗ್ರಿ ಕ್ಯಾಮ್ರಾ ಕೂಡ ಇದರಲ್ಲಿ ಇರುತ್ತೆ. ಜೊತೆಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲರ್ ಕೂಡ ಇದೆ. 3 ಸ್ಕ್ರೀನ್ ಸೆಟಪ್ ಕೂಡ ಹೊಂದಿದೆ. ಡ್ಯಾಶ್ ಬೋರ್ಡ್ ಅನ್ನ ಹೊಂದಿರುವಂಥದ್ದು. ಹಾಗೆ ಕ್ವಿಕ್ಡ್ ಸೆಂಟರ್ ಕನ್ಸೋಲ್, ಹಾಗೆ ನ್ಯೂ ಗೇರ್ ಲಿವರ್ ಮತ್ತೆ ರೋಟರಿ ಡಯಲ್ ಅನ್ನ ಕೂಡ ಇದು ಒಳಗೊಂಡಿರುವಂಥದ್ದು. ಇನ್ನು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಅಂದ್ರೆ ನಾವೇನು EPB ಅಂತ ಕರಿತೀವಿ. ಜೊತೆಗೆ 1400 ವ್ಯಾಟ್ ಹರ್ಮನ್ ಕಾರ್ಡನ್ ಮೂಲದ 16 ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್, ಒಂದು ರೀತಿ ಬಹಳನೇ ಒಳ್ಳೆಯ ಫೀಲ್ ಅನ್ನ ಕೊಡುವಂತ ಸ್ಪೀಕರ್ ಸಿಸ್ಟಮ್ ಇರುವಂತದ್ದು. ಆಟೋ ಕಾರ್ ಫಂಕ್ಷನ್ ಅಂದ್ರೆ ಇಲ್ಲಿ ಡ್ರೈವರ್ ಇರಲೇಬೇಕು ಅಂತ ಏನೂ ಇರೋದಿಲ್ಲ. ಕೇವಲ ಆಟೋಮೆಟಿಕ್ ಆಗಿ ರಿಮೋಟ್ ಕಂಟ್ರೋಲ್ ನ ಮೂಲಕವಾಗಿ ಕಾರನ್ನ ಪಾರ್ಕ್ ಕೂಡ ಮಾಡಬಹುದು. ಇನ್ನು ವೈರ್ಲೆಸ್ ಮೊಬೈಲ್ ಪ್ರೊಜೆಕ್ಟರ್ ನ ಹೊಂದಿದೆ. ಅಂದ್ರೆ ನೀವು ಕಾರಿನ ಒಳಭಾಗದಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕವಾಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು. ಇನ್ನು ಸೇಫ್ಟಿ ಪರ್ಪಸ್ ಬಗ್ಗೆ ನೋಡುವಂತದ್ದಾದ್ರೆ 7 ಏರ್ ಬ್ಯಾಗ್ಸ್ ಗಳನ್ನ ಇದು ಹೊಂದಿದೆ. 65 ವ್ಯಾಟ್ ನ USB ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೂಡ ಇರುವಂತದ್ದು. ಅಂದ್ರೆ ಮೊಬೈಲ್ ಅನ್ನು ಕೂಡ ಬಹಳ ಫಾಸ್ಟ್ ಆಗಿ ಇಲ್ಲಿ ಚಾರ್ಜ್ ಅನ್ನ ಮಾಡ್ಕೊಳ್ಬಹುದು. ಜೊತೆಗೆ ಸ್ಕೆಡ್ಯೂಲ್ಡ್ ಚಾರ್ಜಿಂಗ್ ಜೊತೆಗೆ ಫಂಕ್ಷನ್ ಅಂಡ್ ಕ್ಯಾಬಿನ್ ಪ್ರೀ ಕೂಲಿಂಗ್ ಫಂಕ್ಷನ್ ಕೂಡ ಈ ಒಂದು ಕಾರ್ನಲ್ಲಿ ಇರುವಂಥದ್ದು ಬಹಳನೇ ವಿಶೇಷ ಅಂತಾನೆ ಹೇಳ್ಬೋದು. ಹಾಗೆ ಮತ್ತೊಂದು ಕಾರ್ ಮಹೇಂದ್ರ XEV 9e ಪವರ್ ಟ್ರೈನ್, ಇದ್ರ ಬಗ್ಗೆ ಹೇಳುವಂಥದ್ದಾದ್ರೆ ಈ ಕಾರು 59 ಕಿಲೋ ವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ನೊಂದಿಗೆ ಬರುತ್ತೆ. ಜೊತೆಗೆ ವಿದ್ಯುತ್ ಮೋಟಾರ್ ಸಂಪರ್ಕವನ್ನ ಕೂಡ ಇದು ಹೊಂದಿರುವಂಥದ್ದು. 228 BHP ಪವರ್ ಮತ್ತು 380 Nm ನಷ್ಟು ಟಾರ್ಕ್ ಅನ್ನ ಇದು ಉತ್ಪಾದನೆ ಮಾಡುತ್ತೆ. ಇನ್ನು ಫುಲ್ ಚಾರ್ಜ್ ನಲ್ಲಿ ನೀವು ಬರೋಬ್ಬರಿಯಾಗಿ 658 ಕಿಲೋಮೀಟರ್ಗಳಷ್ಟು ದೂರವನ್ನ ಕ್ರಮಿಸಬಹುದು. ಇದು ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಈ ಹಿಂದೆ ಬಂದಿರುವಂತಹ ಕಾರ್ಗಳು ಅಂದ್ರೆ EV ಕಾರ್ಗಳನ್ನ ನೋಡಿದಾಗ ಒಂದು 290ರಿಂದ 310 ವರೆಗೂ ಮೈಲೇಜ್ ಅನ್ನ ಕೊಡ್ತಾ ಇತ್ತು. ಅದಾದ ನಂತರ ಡೇ ಬೈ ಡೇ ಇಂಪ್ರೂವೇಷನ್ ಆಗ್ತಾ ಇದೀಗ ಬಹಳ ಒಳ್ಳೆಯ ಗುಣಮಟ್ಟದ ಜೊತೆಗೆ ನಮ್ಮ ಇಂಡಿಯನ್ ಮೇಡ್ ಆಗಿರುವಂತಹ ಮಹೇಂದ್ರ ಕಂಪನಿ ವತಿಯಿಂದಾಗಿ 500ಕ್ಕೂ ಹೆಚ್ಚಿನ ಕಿಲೋಮೀಟರ್ ಅಂದ್ರೆ ಬರೋಬ್ಬರಿ 656 ಕಿಲೋಮೀಟರ್ಗಳಷ್ಟು ದೂರವನ್ನ ಕ್ರಮಿಸುವಂಥದ್ದು ಈ ಒಂದು ಕಾರ್ನ ವಿಶೇಷತೆ ಅಂತಾನೆ ಹೇಳಬಹುದು. ಹಾಗೆ ಇದರ ಬ್ಯಾಟರಿಯನ್ನ 140 ಕಿಲೋ ವ್ಯಾಟ್ DC ಫಾಸ್ಟ್ ಚಾರ್ಜಿಂಗ್ ಮೂಲಕ ಬರೀ 20 ನಿಮಿಷದಲ್ಲಿ ನೀವು ಒಂದು 20ಇಂದ 80% ವರೆಗೂ ಕಾರನ್ನ ಬೇಗ ಚಾರ್ಜ್ ಮಾಡ್ಕೊಳ್ಬಹುದು. ಹಾಗೆ 0ಯಿಂದ 100 km/h ಈ ಒಂದು ವೇಗವನ್ನ ಈ ಕಾರು ಕೇವಲ 6.8 ಸೆಕೆಂಡ್ ಅಲ್ಲೇ ಕ್ರಮಿಸುತ್ತೆ ಅಂದ್ರೆ ಹೇಳಿದ್ರೆ ನಿಜವಾಗ್ಲೂ ನೀವು ನಂಬಲೇಬೇಕು. ಇನ್ನು ಮಹೇಂದ್ರ BE6e ಈ ಒಂದು ಕಾರನ್ನ BE05 ಅಂತ ಕೂಡ ಕರೀತಾರೆ. ಇದು ಕೂಪೆ USV ಅಂದ್ರೆ ಆಭರಣಗಳಂತ ಹೆಡ್ಲೈಟ್ ಗಳನ್ನ ಹೊಂದಿರುವಂತದ್ದು. ಹಿಂಭಾಗದ LED ಲೈಟ್ ಬಾರ್ ಗಳನ್ನ ಹೊಂದಿದೆ. ಜೊತೆಗೆ ಟಾಪ್ ಸ್ಪೆಕ್ ರೂಪಾಂತರಕ್ಕಾಗಿ 20 ಇಂಚಿನ ವೀಲ್ ನಂತಹ ಸ್ಟೈಲಿಂಗ್ ಎಲಿಮೆಂಟ್ಸ್ ಕೂಡ ಹೊಂದಿದೆ. ನೋಡೋದಕ್ಕೆ ಬಹಳನೇ ಸುಂದರವಾಗಿ ಅದ್ಭುತವಾಗಿ ಕಾಣುತ್ತೆ. ಜೊತೆಗೆ XEV 9e ಗಿಂತ ಸ್ವಲ್ಪ ಚಿಕ್ಕದಾದಂತಹ ಬೂಟ್ ಸ್ಪೇಸ್ ಅಂದ್ರೆ ಇದು 455 ಲೀಟರ್ ಬೂಟ್ ಸ್ಪೇಸ್ ಅನ್ನ ಹೊಂದಿದೆ. ಇದಲ್ಲದೆ 45
125 ಲೀಟರ್ನಷ್ಟು ಫ್ರಂಕ್ ಅನ್ನ ಕೂಡ ಹೊಂದಿದೆ. ಇನ್ನು ಮಹೇಂದ್ರ BE6E ಈ ಒಂದು ಇಂಟೀರಿಯರ್ ಬಗ್ಗೆ ಹೇಳುವಂತದ್ದಾದ್ರೆ ನೋಡೋದಕ್ಕೆ ಬಹಳನೇ ಅಟ್ರಾಕ್ಟಿವ್ ಆಗಿರುವಂತದ್ದು. ಇದರ ಕ್ಯಾಬಿನ್ ಡ್ರೈವರ್ ಸೆಂಟ್ರಿಕ್ ಜೊತೆಗೆ ಫೈಟರ್ ಜೆಟ್ ಗಳಂತಹ ಥ್ರಸ್ಟರ್ ಗಳಿಂದ ಇದು ಪ್ರೇರಿತವಾಗಿರುವಂತದ್ದು. XEV9E ಗಿಂತ ಇದು ವಿಶಿಷ್ಟಪೂರ್ಣವಾದಂತಹ ಮಾದರಿ ಅಂತಾನೆ ಹೇಳಬಹುದು. ಜೊತೆಗೆ ಮಲ್ಟಿ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅನ್ನ ಹೊಂದಿದೆ. ಮಲ್ಟಿಪಲ್ ಡ್ರೈವ್ ಮೋಡ್ಗಳು ಕೂಡ ಈ ಒಂದು ಕಾರ್ನಲ್ಲಿ ಇರುವಂತದ್ದು ವಿಶೇಷ. ವೈರ್ಲೆಸ್ ಫೋನ್ ಚಾರ್ಜಿಂಗ್ ಇದೆ. ಹೈ ಎಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹೊಂದಿರುವಂಥದ್ದು. ಅಂದರೆ ಇಲ್ಲಿ ನೀವು ಮ್ಯೂಸಿಕ್ ಸಿಸ್ಟಮ್ ಅನ್ನ ಬಹಳ ಅದ್ಭುತವಾಗಿ ಫೀಲ್ ಅನ್ನ ಮಾಡ್ಕೊಳ್ಬಹುದು. ಜೊತೆಗೆ ವಿಶೇಷವಾಗಿ ಇದರಲ್ಲಿ ಮಹೇಂದ್ರ ಸೋನಿಕ್ ಸ್ಟುಡಿಯೋ ಅನ್ನುವಂಥ ಒಂದು ಅಪ್ಲಿಕೇಶನ್ ಕೂಡ ಹೊಂದಿರುವಂಥದ್ದು. ಜೊತೆಗೆ AI ಅಂದರೆ ನಾವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಇಂಟರ್ಫೇಸ್ ನಂತಹ ವೈಶಿಷ್ಟ್ಯಗಳನ್ನ ಈ ಒಂದು ಕಾರು ಒಳಗೊಂಡಿರುವಂಥದ್ದು ಮತ್ತೊಂದು ವಿಶೇಷ ಅಂತಾನೆ ಹೇಳಬಹುದು. ಇವೆಲ್ಲದಕ್ಕಿಂತ ವಿಭಿನ್ನವಾಗಿ ಬಹಳ ಕುತೂಹಲವಾಗಿರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇದು ಸುಮಾರು 3 ಕಿಲೋಮೀಟರ್ ಉದ್ದದ ವೈರಿಂಗ್ ಹಾರ್ನೆಸ್ ಅಂದ್ರೆ ನಾವೇನು ಸರಂಜಾಮು ಅಂತ ಕರಿತೀವಿ ಅದನ್ನ ಬಹಳ ವಿಶೇಷವಾಗಿ ಇದರಲ್ಲಿ ರೂಪಾಂತರಿಸಿರುವಂತದ್ದು. 2000ಕ್ಕೂ ಹೆಚ್ಚು ಸರ್ಕ್ಯೂಟ್ ಗಳನ್ನ ಒಳಗೊಂಡಿರುತ್ತೆ. ಜೊತೆಗೆ 36 ECU ಗಳನ್ನ ಕೂಡ ಇದರಲ್ಲಿ ಅಳವಡಿಸಲಾಗಿರುವಂತದ್ದು. 7 ಏರ್ ಬ್ಯಾಗ್ಗಳು ಸೇಫ್ಟಿ ಪರ್ಪಸ್ಗೋಸ್ಕರ ಇದೆ. ಹಾಗೆ ಅಡಾಸ್ 360 ಡಿಗ್ರಿ ಕ್ಯಾಮೆರಾ ಜೊತೆಗೆ ಅನೇಕ ಸುರಕ್ಷತಾ ವೈಶಿಷ್ಟ್ಯಗಳು ಕೂಡ ಈ ಒಂದು ಕಾರ್ನಲ್ಲಿ ಇರುತ್ತೆ. ಇನ್ನು ಮಹೇಂದ್ರ BE6E ಇದರ ಪವರ್ ಟ್ರೈನ್ ಬಗ್ಗೆ ಹೇಳುವಂತದ್ದಾದ್ರೆ, ಈ ಎರಡೂ ಕಾರುಗಳ ಪವರ್ ಟ್ರೈನ್ ಅನ್ನ ಕಂಪನಿ ING-LO ಪ್ಲಾಟ್ಫಾರ್ಮ್ಗಳಲ್ಲಿ ನಿರ್ಮಾಣವನ್ನ ಮಾಡಿರುವಂಥದ್ದು. ಬಹಳನೇ ಸೇಫ್ಟಿ ಆಗಿರುತ್ತೆ. ಇದರಲ್ಲಿ 59 ಕಿಲೋವ್ಯಾಟ್ ಅವರ್ ಮತ್ತು 79 ಕಿಲೋವ್ಯಾಟ್ ಅವರ್ ನಂತಹ ಸಪೋರ್ಟ್ಗಳೊಂದಿಗೆ ಈ ಒಂದು ಕಾರು ಬರ್ತಾ ಇರುವಂಥದ್ದು. BE6E 2 ಬ್ಯಾಟರಿ ಆಯ್ಕೆಗಳನ್ನ ಹೊಂದಿದೆ. ಇದರ ಗರಿಷ್ಠ ವ್ಯಾಪ್ತಿ ಅಂತ ಹೇಳಿದ್ರೆ ಬರೋಬ್ಬರಿ 682 ಕಿಲೋಮೀಟರ್. ಅಂದ್ರೆ ನೀವು ಒಂದು ಸಾರಿ ಚಾರ್ಜ್ ಅನ್ನ ಮಾಡುವಂತದ್ದಾದ್ರೆ 682 ಕಿಲೋಮೀಟರ್ಗಳನ್ನ ಕ್ರಮಿಸಬಹುದು. ಅದು ಕೂಡ ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ನೀವು ಚಾರ್ಜ್ ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಇದರ ಮೋಟಾರ್ ಬಗ್ಗೆ ಹೇಳುವಂತದ್ದಾದ್ರೆ 288 BHP ಪವರ್ ಜೊತೆಗೆ 380 Nm ಟಾರ್ಕ್ ಅನ್ನ ಇದು ಉತ್ಪಾದನೆ ಮಾಡುತ್ತೆ. ಬ್ಯಾಟರಿಯನ್ನ 175 ಕಿಲೋವ್ಯಾಟ್ ಅವರ್ DC ಫಾಸ್ಟ್ ಚಾರ್ಜ್ ನೊಂದಿಗೆ ಬರೀ 20 ನಿಮಿಷದಲ್ಲಿ ನೀವು ಚಾರ್ಜ್ ಅನ್ನ ಮಾಡ್ಕೊಳ್ಬಹುದು. ಈ ಒಂದು 20 ನಿಮಿಷದಲ್ಲಿ ಒಂದು 20ರಿಂದ 80% ಅಂದ್ರೆ 20ರಿಂದ 80ರಷ್ಟು ಪ್ರತಿಶತದಂತಹ ಚಾರ್ಜ್ ಅನ್ನ ಕೂಡ ನೀವು ಮಾಡ್ಕೊಳ್ಬಹುದು. ಇದು ದೊಡ್ಡ ಬ್ಯಾಟರಿಗಳೊಂದಿಗೆ 500 ಕಿಲೋಮೀಟರ್ ವ್ಯಾಪ್ತಿಯನ್ನ ಬಹಳ ಸುಲಭವಾಗಿ ಇದು ನಾವು ನಿರೀಕ್ಷೆಯನ್ನ ಮಾಡಬಹುದಾಗಿರುವಂಥದ್ದು. ಇನ್ನು ನಿಮ್ಮೆಲ್ಲರಿಗೂ ಕೂಡ ಬಹಳ ಕಾತರತೆ ಇರುವಂಥದ್ದು, ಈ ಒಂದು ಕಾರ್ನ ಬೆಲೆ ಎಷ್ಟಿರಬಹುದು ಹಾಗಿದ್ರೆ, ಏನು ಕೋಟಿಗಟ್ಟಲೆ ಇರುತ್ತಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಇಷ್ಟೆಲ್ಲ ಫೀಚರ್ಸ್ ಗಳನ್ನ ಹೊಂದಿರಬೇಕಾದ್ರೆ ರೇಟ್ ಕೂಡ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇರಬಹುದು. ಇದು ಮಧ್ಯಮ ವರ್ಗದವರು ಕೂಡ ಖರೀದಿಸಬಹುದಾದಂತಹ ಬಹಳ ಉತ್ತಮ ಗುಣಮಟ್ಟದ ಕಾರು ಅಂತಾನೆ ಹೇಳಬಹುದು. ಇನ್ನು ಬೆಲೆ ಏನಿದೆ ಅಂತ ನೋಡುವಂತದ್ದಾದ್ರೆ ಮಹೇಂದ್ರ XEV9E ಇದರ ಬೆಲೆ 21.9 ಲಕ್ಷ. ಇದು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುವಂಥದ್ದು. ಮಾರುಕಟ್ಟೆಯಲ್ಲಿ BE6E ಇದರ ಬೆಲೆ 18.9 ಲಕ್ಷ ಎಕ್ಸ್ ಶೋರೂಮ್ ಬೆಲೆ ಇದೆ. ಹಾಗಿದ್ರೆ ನೀವು ಕೂಡ ಕಾರನ್ನ ಕೊಳ್ಳುವಂತಹ ಯೋಚನೆ ಮಾಡ್ತಾ ಇದ್ರೆ, ಖರೀದಿ ಮಾಡಲೇಬೇಕು ಅನ್ನುವಂಥದ್ದಾದ್ರೆ 2025 ಕೂಡ ನೀವು ಕಾಯಲೇಬೇಕಾಗುತ್ತೆ. ಜೊತೆಗೆ ನೀವು ಈ ಕಾರನ್ನ ಈಗಲೇ ಬುಕ್ಕಿಂಗ್ ಅನ್ನ ಕೂಡ ಮಾಡ್ಕೊಳ್ಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಮರಿದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ NCAB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಮರಿಬೇಡಿ.